ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪ್ರಿಯಕರನನ್ನ ಕೊಲೆ ಮಾಡಿದ ಪ್ರಕರಣದಲ್ಲಿ ಕೇರಳದ ಸೆಷನ್ ಕೋರ್ಟ್ ಸಂಚಲನಕಾರಿ ತೀರ್ಪನ್ನ ನೀಡಿದೆ. ನ್ಯಾಯಾಲಯ ಶರೋನ್ ರಾಜ್ ಪ್ರೇಯಸಿ ಗ್ರೀಷ್ಮಾಳಿಗೆ ಗಲ್ಲು ಶಿಕ್ಷೆಯನ್ನ ನೀಡಿರುವ ಸುದ್ದಿಯನ್ನ ನೀವೆಲ್ಲ ನೋಡಿಯೇ ಇರಬಹುದು. ಈ ಗ್ರೀಷ್ಮಾ ಪ್ರಕರಣ ಅಪರೂಪದಲ್ಲೇ ಅಪರೂಪದ ಪ್ರಕರಣವಾಗಿದ್ದು, ಆದ್ದರಿಂದ ನ್ಯಾಯಾಲಯ ಈ ಪ್ರಕರಣದಲ್ಲಿ ವಯಸ್ಸನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಅಪರಾಧಿ ಗ್ರೀಷ್ಮಾಳಿಗೆ ಗಲ್ಲು ಶಿಕ್ಷೆಯನ್ನ ನೀಡಿದೆ. ಅಲ್ಲದೆ ಶರೋನ್ ಹತ್ಯೆ ಪ್ರಕರಣದ ಕೆಲವು ಮುಖ್ಯ ದಾಖಲೆಗಳನ್ನು ನಾಶ ಮಾಡಿದ ಕಾರಣಕ್ಕಾಗಿ ಅವಳ ಸೋದರ ಮಾವ ನಿರ್ಮಲಾ ಕುಮಾರನ್ಗೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಸೆಷನ್ ಕೋರ್ಟ್ ತೀರ್ಪು ಪ್ರಕಟ ಮಾಡುವ ಮೊದಲು ಗ್ರೀಷ್ಮಾ ಪರವಾದ ವಕೀಲರು ನ್ಯಾಯಾಧೀಶರಿಗೆ ತಮ್ಮ ವಾದವನ್ನ ಮಂಡಿಸುತ್ತಾರೆ. ಅದರಲ್ಲಿ ಮುಖ್ಯವಾಗಿ ಗ್ರೀಷ್ಮಾ ತುಂಬಾ ಚಿಕ್ಕ ವಯಸ್ಸಿನವಳು, ಜೊತೆಗೆ ವಿದ್ಯಾವಂತೆ, ಅವಳು ಬದಲಾಗಲು ಒಂದು ಅವಕಾಶ ಮಾಡಿಕೊಡಬೇಕು ಎಂದು ಬೇಡಿಕೊಳ್ಳುತ್ತಾರೆ. ಅದೇ ರೀತಿ ಶರೋನ್ ಪರವಾದ ವಕೀಲರು ಕೂಡ ತುಂಬಾ ಬಲವಾಗಿ ವಾದ ಮಂಡಿಸುತ್ತಾರೆ. ಆದರೆ ನ್ಯಾಯಾಲಯ ಶರೋನ್ ಪರವಾಗಿ ನಿಲ್ಲುತ್ತದೆ. ಅಸಲಿಗೆ ಗ್ರೀಷ್ಮಾ ಯಾರು, ಈಕೆ ಮಾಡಿದ ಅಪರಾಧವೇನು, ನ್ಯಾಯಾಲಯ ಈಕೆಗೆ ಗಲ್ಲು ಶಿಕ್ಷೆಯನ್ನ ಯಾಕೆ ವಿಧಿಸಿದೆ ಎಂಬಿತ್ಯಾದಿ ವಿಷಯಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈಕೆಯೇ ಗ್ರೀಷ್ಮಾ. ಇವಳ ವಯಸ್ಸು ಕೇವಲ 24 ವರ್ಷ. ಆದರೆ ಇವಳು ಮಾಡಿದ ಅಪರಾಧ ಯಾವ ಕ್ರೈಮ್ ಅಪರಾಧಿಗಳಿಗೂ ಕಡಿಮೆ ಇಲ್ಲ. ಇವಳು ತಮಿಳುನಾಡಿನ ಕಾರಕೋಣಂ ಗ್ರಾಮಕ್ಕೆ ಸೇರಿದವಳು. ಇದು ಕೇರಳ ಗಡಿಯ ಗ್ರಾಮ. ಈಕೆ ಕಾಲೇಜಿನಲ್ಲಿದ್ದಾಗ ಇವಳಿಗೆ ಶರೋನ್ ರಾಜ್ ಪರಿಚಯವಾಗುತ್ತದೆ. ಶರೋನ್ ಕೇರಳದ ಗಡಿಯಲ್ಲಿರುವ ನೆಲ್ಲೂರು ಕ್ರಿಶ್ಚಿಯನ್ ಕಾಲೇಜಿನಲ್ಲಿ BSc ಫೈನಲ್ ಇಯರ್ ಓದುತ್ತಿರುತ್ತಾನೆ. ಪರಿಚಯ ಸ್ನೇಹವಾಗಿ ನಂತರ ಇಬ್ಬರು ಪರಸ್ಪರ ಪ್ರೀತಿಸುತ್ತಾರೆ. ಇವರ ಪ್ರೀತಿ ಶೃಂಗಾರದವರೆಗೂ ಹೋಗುತ್ತದೆ. ಕೊನೆಗೆ ಮದುವೆ ಮಾಡಿಕೊಳ್ಳೋಣ ಎಂದುಕೊಳ್ಳುತ್ತಾರೆ. ಇಬ್ಬರು 2 ವರ್ಷ ಕಾಲ ಜೊತೆಯಾಗಿ ಸುತ್ತಾಡ್ತಾರೆ. ಆದರೆ ದಿನ ಕಳೆದಂತೆ ಗ್ರೀಷ್ಮಾಳಿಗೆ ಶರೋನ್ ಮೇಲೆ ಆಸಕ್ತಿ ಕಡಿಮೆಯಾಗಿ ಆತನಿಂದ ದೂರವಾಗುತ್ತಾಳೆ. ಶರೋನ್ ಮಾತ್ರ ಗ್ರೀಷ್ಮಾಳನ್ನ ತುಂಬಾ ಪ್ರೀತಿಸುತ್ತಿದ್ದ. ಹಾಗಾಗಿ ನೀನು ನನ್ನ ಜೊತೆಯೇ ಇರಬೇಕು, ನನ್ನನ್ನ ಪ್ರೀತಿಸಬೇಕು ಎಂದು ಜಗಳವಾಡುತ್ತಿರುತ್ತಾನೆ. ಆದರೆ ಗ್ರೀಷ್ಮಾ ಶರೋನ್ನನ್ನ ಬಾಯಿಗೆ ಬಂದ ಹಾಗೆ ನಿಂದಿಸಿ ಅವನ ಪ್ರೀತಿಯನ್ನ ನುಚ್ಚುನೂರು ಮಾಡಿ ದೂರವಾಗುತ್ತಾಳೆ. ಗ್ರೀಷ್ಮಾ ದೂರವಾದ್ದರಿಂದ ಶರೋನ್ ಕುಗ್ಗಿ ಹೋಗ್ತಾನೆ. ಇವರಿಬ್ಬರ ಪ್ರೀತಿಯ ಬಗ್ಗೆ ಇಡೀ ಕಾಲೇಜಿಗೆ ತಿಳಿದಿರುತ್ತದೆ. ಆದರೆ ಗ್ರೀಷ್ಮಾ ಶರೋನ್ ಜೊತೆ ದೈಹಿಕ ಸುಖವನ್ನ ಅನುಭವಿಸಿ ಕೊನೆಗೆ ಟಾಟಾ ಬಾಯ್ ಬಾಯ್ ಹೇಳಿ ಹೊರಟು ಹೋಗ್ತಾಳೆ. ಇತ್ತ ಗ್ರೀಷ್ಮಾ ತಂದೆ ತಾಯಿ ಅವಳಿಗೆ ಒಳ್ಳೆಯ ಸಂಬಂಧವನ್ನ ಹುಡುಕುತ್ತಿರುತ್ತಾರೆ. ಗ್ರೀಷ್ಮಾ ಶರೋನ್ಗಿಂತ ಚೆನ್ನಾಗಿ ಸೆಟಲ್ಡ್ ಆಗಿರುವ ಹುಡುಗನನ್ನ ಮದುವೆ ಆಗಬೇಕು ಎಂದುಕೊಳ್ತಾಳೆ. ಅದೇ ರೀತಿ ದೊಡ್ಡ ಶ್ರೀಮಂತ ಸಂಬಂಧವೊಂದು ಅವಳಿಗೆ ಬರುತ್ತದೆ. ಹುಡುಗಿಯನ್ನ ನೋಡುವ ಶಾಸ್ತ್ರವೂ ಕೂಡ ಮುಗಿಯುತ್ತದೆ. ಎಲ್ಲವೂ ಸರಿಯಾಗಿ ನಡೆಯುತ್ತಿರುವ ಸಮಯದಲ್ಲಿ ಎಂಗೇಜ್ಮೆಂಟ್ಗಿಂತ ಮೊದಲು ಗ್ರೀಷ್ಮಾ ಜಾತಕವನ್ನ ಒಬ್ಬ ಜ್ಯೋತಿಷಿಗೆ ತೋರಿಸ್ತಾರೆ. ಆ ಜ್ಯೋತಿಷಿ ಕಣ್ಣು ಕಟ್ಟುವ ರೀತಿ ಗ್ರೀಷ್ಮಾಳಿಗೆ ಜಾತಕವನ್ನ ಹೇಳುತ್ತಾನೆ. ಅದಾಗಲೇ ಮೂಢನಂಬಿಕೆಯ ಕೂಪದಲ್ಲಿ ಬಿದ್ದಿದ್ದ ಗ್ರೀಷ್ಮಾ ಅದೆಲ್ಲವನ್ನ ನಂಬುತ್ತಾಳೆ. ಒಳ್ಳೆಯ ಸಂಬಂಧ, ಕೋಟ್ಯಾಧೀಶ್ವರನ ಮನೆಗೆ ಸೊಸೆಯಾಗಲು ಶರಣ್ ಜೊತೆಗೆ ಗ್ರೀಷ್ಮಾ ಬ್ರೇಕಪ್ ಮಾಡಿಕೊಳ್ತಾಳೆ. ಮದುವೆ ಎಂದ ತಕ್ಷಣ ಎಲ್ಲರೂ ಜ್ಯೋತಿಷಿ ಬಳಿ ಹೋಗೋದು ಸಹಜ. ಗ್ರೀಷ್ಮಾ ಜಾತಕವನ್ನ ನೋಡಿದ ಜ್ಯೋತಿಷಿ ಭಯಾನಕ ವಿಚಾರವನ್ನೇ ಹೇಳಿದ್ದ. ಅದೇನೆಂದರೆ ಗ್ರೀಷ್ಮಾ ಮದುವೆಯಾದ ಕೆಲವೇ ದಿನಗಳಲ್ಲಿ ಅವಳ ಗಂಡ ಸಾವನ್ನಪ್ಪುತ್ತಾನೆ ಎಂದು ಆ ಜ್ಯೋತಿಷಿ ಭವಿಷ್ಯ ನುಡಿದಿದ್ದ. ಇದು ವಿಧಿ ಬರಹ, ಹಣೆ ಬರಹ. ನಿನ್ನ ಹಣೆ ಬರಹವನ್ನ ಬ್ರಹ್ಮ ಕೂಡ ಬದಲಾಯಿಸಲು ಸಾಧ್ಯವಿಲ್ಲವೆಂದು ಆ ಜ್ಯೋತಿಷಿ ಹೇಳಿದ್ದ. ಇತ್ತ ಗ್ರೀಷ್ಮಾ ಮತ್ತು ಆಕೆಯ ತಂದೆ ತಾಯಿ ನಂಬಿಕೆಯ ಜೊತೆಗೆ ಮೂಢನಂಬಿಕೆಯ ಹುಚ್ಚು ಇಡಿಸಿಕೊಂಡಿದ್ದರು. ಇದರಿಂದ ಜ್ಯೋತಿಷಿ ಹೇಳಿದ ಮಾತು ನಿಜವಾಗುತ್ತದೆ ಎಂದುಕೊಳ್ಳುತ್ತಾರೆ. ಹೀಗಿರುವಾಗ ಗ್ರೀಷ್ಮಾಳಿಗೆ ಒಂದು ಕುತಂತ್ರ ಆಲೋಚನೆ ಮೂಡುತ್ತೆ. ನನಗೆ ಪತಿಯಾಗಿ ಬರುವವರನ್ನ ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎಂದು ನನಗೆ ತಿಳಿದಿದೆ. ನೀವು ಕೇವಲ ಮುಹೂರ್ತವನ್ನ ಹೇಳಿ ಎಂದು ಜ್ಯೋತಿಷಿ ಬಳಿ ಹೇಳ್ತಾಳೆ. ನಂತರ ಅದ್ಧೂರಿಯಾಗಿ ಮನೆಯವರು ನೋಡಿದ ಹುಡುಗನ ಜೊತೆ ನಿಶ್ಚಿತಾರ್ಥವೂ ಆಗುತ್ತೆ. 2023 ಫೆಬ್ರವರಿಯಲ್ಲಿ ಮದುವೆ ಮಾಡಬೇಕು ಎಂದು ಕುಟುಂಬದವರು ನಿರ್ಧರಿಸುತ್ತಾರೆ. ಆದರೆ ಜ್ಯೋತಿಷಿ ಹೇಳಿದ ಪ್ರಕಾರ ನವೆಂಬರ್ 2022 ಗ್ರೀಷ್ಮಾ ಮೊದಲನೆಯ ಮದುವೆ ಮಾಡಿಕೊಳ್ಳಬೇಕಾಗಿರುತ್ತದೆ. ಯಾಕಂದರೆ ಆ ದಿನದೊಳಗೆ ಮದುವೆ ಆಗದಿದ್ದರೆ ಗ್ರೀಷ್ಮಾಳ ಪೋಷಕರಿಗೂ ಕೂಡ ಒಳ್ಳೆಯದಾಗುವುದಿಲ್ಲವೆಂದು ಆ ಜ್ಯೋತಿಷಿ ಹೇಳಿರ್ತಾನೆ. ದೇವರ ಶಾಪದಿಂದ ಕುಟುಂಬ ಪೂರ್ತಿ ಒದ್ದಾಡುತ್ತದೆ ಎಂದು ಆ ಜ್ಯೋತಿಷಿ ಹೇಳಿ ಹೆದರಿಸಿಬಿಟ್ಟಿದ್ದ. ಅವನ ಮಾತು ಕೇಳಿದ ಗ್ರೀಷ್ಮಾ ನವೆಂಬರ್ 2022 ತನ್ನ ಮೊದಲನೇ ಗಂಡ ಸಾವನ್ನಪ್ಪಬೇಕು ಎಂದುಕೊಳ್ಳುತ್ತಾಳೆ. ಅದಕ್ಕಾಗಿ ಮಾಜಿ ಪ್ರಿಯಕರ ಶರೋನ್ನನ್ನ ಉಪಯೋಗಿಸಿಕೊಳ್ಳಲು ಸ್ಕೆಚ್ ರೆಡಿ ಮಾಡಿಕೊಳ್ಳುತ್ತಾಳೆ. ಗ್ರೀಷ್ಮಾ ಮತ್ತೆ ಶರೋನ್ಗೆ ಫೋನ್ ಮಾಡಿ ರೊಮ್ಯಾಂಟಿಕ್ ಆಗಿ ಮಾತನಾಡುತ್ತಾ
ಅವನನ್ನ ಮತ್ತೆ ಮರಳು ಮಾಡ್ತಾಳೆ. ಅವಳ ಮೇಲಿದ್ದ ಪ್ರೀತಿಯಿಂದ ಶರೋನ್ ಪುನಃ ಅವಳ ಪ್ರೀತಿಯನ್ನ ಒಪ್ಪಿಕೊಳ್ತಾನೆ. ಸ್ನೇಹಿತರೆ, ಶರೋನ್ ಹತ್ತಿರವಾದ ನಂತರ ಮದುವೆ ಮಾಡಿಕೊಳ್ಳೋಣ ಎಂದು ಒತ್ತಾಯ ಮಾಡ್ತಾಳೆ. ಆದರೆ ಮನೆಯವರು ಈಗಲೇ ಒಪ್ಪಿಕೊಳ್ಳೋದಿಲ್ಲ, ಸ್ವಲ್ಪ ಸಮಯ ಬೇಕು ಎಂದು ಶರೋನ್ ಹೇಳುತ್ತಾನೆ. ಹಾಗಾದ್ರೆ ನಾವು ರಹಸ್ಯವಾಗಿ ಮದುವೆ ಮಾಡಿಕೊಳ್ಳೋಣ, ಈ ವಿಷಯವನ್ನ ಯಾರ ಬಳಿಯೂ ಹೇಳುವುದು ಬೇಡ ಎಂದು ಗ್ರೀಷ್ಮ ಹೇಳುತ್ತಾಳೆ. ಇದಕ್ಕೆ ಶರೋನ್ ಕೂಡ ಒಪ್ಪಿಕೊಳ್ತಾನೆ. ನಂತರ ಗ್ರೀಷ್ಮ ಅವನನ್ನ ಕರೆದುಕೊಂಡು ಒಂದು ದೇವಸ್ಥಾನಕ್ಕೋಗಿ ಮದುವೆ ಮಾಡಿಕೊಳ್ತಾಳೆ. ಅದಾಗಲೇ ಗ್ರೀಷ್ಮ ತನ್ನ ಗಂಡ ಶರೋನ್ ನನ್ನ ಕೊಲೆ ಮಾಡಲು ಪ್ಲಾನ್ ರೆಡಿ ಮಾಡಿಕೊಂಡಿದ್ಲು. ನನ್ನ ಆರೋಗ್ಯ ಚೆನ್ನಾಗಿರಲು ನಾನು ಒಂದು ಆಯುರ್ವೇದಿಕ್ ಔಷಧಿ ತೆಗೆದುಕೊಳ್ಳುತ್ತಿದ್ದೇನೆ, ಇದರಿಂದಾಗಿ ಇಮ್ಯುನಿಟಿ ಹೆಚ್ಚಾಗುತ್ತದೆ, ನಿನಗೂ ಬೇಕಾದರೆ ಹೇಳು ಎಂದು ಗ್ರೀಷ್ಮ ಹೇಳ್ತಾಳೆ. ಇದನ್ನ ನಂಬಿದ ಶರೋನ್ ಅದನ್ನ ತೆಗೆದುಕೊಂಡು ಕುಡಿಯುತ್ತಾನೆ. ಇದಾದ ನಂತರ ದಿನ ಜ್ಯೂಸ್ ಚಾಲೆಂಜ್ ಹೆಸರಿನಲ್ಲಿ 2 ಜ್ಯೂಸ್ ಬಾಟಲ್ ಅನ್ನ ತೆಗೆದುಕೊಂಡ ಗ್ರೀಷ್ಮ ಇದನ್ನ ಯಾರು ವೇಗವಾಗಿ ಕುಡಿಯುತ್ತಾರೆ ನೋಡೋಣ ಎಂದು ಚಾಲೆಂಜ್ ಹಾಕಿದ್ದಳು. ಇದನ್ನ ಶರೋನ್ ತನ್ನ ಹಿಂದೆ ಗ್ರೀಷ್ಮ ಜ್ಯೂಸ್ ಬಾಟಲ್ ತೆಗೆದುಕೊಂಡು ಬರುತ್ತಿರುವ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ. ಆದರೆ ಗ್ರೀಷ್ಮ ವಿಡಿಯೋ ಮಾಡೋದು ಬೇಡವೆಂದು ವಾದ ಮಾಡ್ತಾಳೆ. ಆದರೆ ವಿಡಿಯೋ ರೆಕಾರ್ಡಿಂಗ್ ಮುಗಿದ ನಂತರ ತುಂಬಾ ಬುದ್ಧಿವಂತಿಕೆಯಿಂದಲೇ ತಾನು ತಂದಿದ್ದ ವಿಷವನ್ನ ಶರೋನ್ ಕುಡಿಯುವ ಬಾಟಲ್ನಲ್ಲಿ ಹಾಕ್ತಾಳೆ. ಅದನ್ನ ಕುಡಿದ ಸ್ವಲ್ಪ ಸಮಯದಲ್ಲೇ ಶರೋನ್ ವಾಂತಿ ಮಾಡಿಕೊಳ್ತಾನೆ. ಇದರಿಂದ ಗ್ರೀಷ್ಮ ನಮ್ಮ ಮನೆಗೆ ಹೋಗೋಣ ಬಾ ಎಂದು ಕರೆದುಕೊಂಡು ಹೋಗ್ತಾಳೆ. ವಾಂತಿ ನಿಲ್ಲಲು ಔಷಧಿ ನೀಡುವೆನು ಎಂದು ಇನ್ನಷ್ಟು ವಿಷ ನೀಡ್ತಾಳೆ. ಅದನ್ನ ಕುಡಿದ ನಂತರ ಶರೋನ್ ಏನೂ ಆಗೋದಿಲ್ಲ ಎಂದುಕೊಳ್ತಾನೆ. ಆದರೆ ಶರೋನ್ ತನ್ನ ಪ್ರಿಯತಮೆ ನನ್ನನ್ನ ಕೊಲೆ ಮಾಡುವವಳು ಎಂದು ಕನಸಿನಲ್ಲೂ ಊಹಿಸಿರಲಿಲ್ಲ. ಒಂದ್ ಕಡೆ ನಿರಂತರವಾಗಿ ವಾಂತಿ ಆಗುತ್ತಿದ್ದ ಕಾರಣ ತನ್ನ ಸ್ನೇಹಿತನನ್ನ ಕರೆದು ಮನೆಗೆ ಹೋಗುತ್ತಾನೆ. ನಂತರ ಮರುದಿನವೂ ಕೂಡ ವಾಂತಿ ಆಗುತ್ತದೆ, ಬಾಯಿ ತುಂಬ ಗುಳ್ಳೆಗಳು ಮೂಡಿರುತ್ತವೆ. ಶರೋನ್ ಮನೆಗೆ ಬಂದ ಗ್ರೀಷ್ಮ ನಿನ್ನ ಯೋಗಕ್ಷೇಮ ವಿಚಾರಿಸಲು ಬಂದಿರುವೆ ಎಂದು ಹೇಳುತ್ತಾಳೆ. ಜೊತೆಗೆ ಸ್ವಲ್ಪ ಹಣ್ಣುಗಳನ್ನು ತೆಗೆದುಕೊಂಡು ಬಂದಿರ್ತಾಳೆ. ನಂತರ ನನಗೆ ತಿಳಿದಿರುವ ಆಯುರ್ವೇದಿಕ್ ಡಾಕ್ಟರ್ ಈ ಔಷಧಿಯನ್ನ ನೀಡಿದ್ದಾರೆ, ಇದನ್ನ ನೀನು ಕುಡಿದ್ರೆ ನಾಳೆಯೊಳಗೆ ಎದ್ದು ಕುಳಿತುಕೊಳ್ಳುವೆ ಎಂದು ಹೇಳಿ ಔಷಧಿಯನ್ನ ಶರೋನ್ಗೆ ನೀಡ್ತಾಳೆ. ಇದನ್ನ ನಂಬಿದ ಶರೋನ್ ಆ ಔಷಧಿಯನ್ನ ಕುಡಿಯುತ್ತಾನೆ. ಮರುದಿನ ಪರಿಸ್ಥಿತಿ ತುಂಬಾ ಹದಗೆಟ್ಟ ಕಾರಣ ಶರೋನ್ನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ದಾಖಲು ಮಾಡಲಾಗುತ್ತೆ. ಇತ್ತ ಶರೋನ್ ಅಣ್ಣ ಶ್ರೀರಾನ್ ಸ್ವತಃ ಆಯುರ್ವೇದಿಕ್ ಡಾಕ್ಟರ್ ಗ್ರೀಷ್ಮಾಳಿಗೆ ಫೋನ್ ಮಾಡಿ ನೀನು ನನ್ನ ತಮ್ಮನಿಗೆ ಯಾವ ಔಷಧಿ ನೀಡಿರುವೆ, ಅದರ ಬಾಟಲ್ ಅಥವಾ ಲೇಬಲ್ ಇದ್ದರೆ ಫೋಟೋ ವಾಟ್ಸ್ಆಪ್ ಮಾಡು ಎಂದು ಕೇಳಿಕೊಳ್ತಾನೆ. ಆದರೆ ಗ್ರೀಷ್ಮ ನಾನು ನೀಡಿದ ಔಷಧಿ ಬಾಟಲ್ನಲ್ಲಿ ಇಲ್ಲ, ಕೇವಲ ಗ್ಲಾಸಿನ ಮೂಲಕ ತೆಗೆದುಕೊಂಡು ಬಂದಿರುವೆ, ಇದು ಒಳ್ಳೆಯ ಔಷಧಿ, ಬಹುಶಃ ಅವಧಿ ಮುಗಿದಿರುವ ಜ್ಯೂಸ್ ಕುಡಿದಿದ್ರಿಂದ ಹೀಗೆ ಆಗಿರಬಹುದು ಎಂದು ಹೇಳ್ತಾಳೆ. 1 ವಾರಗಳ ಕಾಲ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ ಮಾಡಿದ ನಂತರ ಶರೋನ್ ಸೆಪ್ಟೆಂಬರ್ 25ರಂದು ಆಸ್ಪತ್ರೆಯಲ್ಲಿ ಸಾವನ್ನಪ್ತಾನೆ. ಸೆಪ್ಟೆಂಬರ್ 14ರಂದು ಗ್ರೀಷ್ಮ ಶರೋನ್ಗೆ ವಿಷ ನೀಡಿದ್ದಳು. ಆ ವಿಷ ಹೇಗೆ ಕೆಲಸ ಮಾಡಿತ್ತು ಅಂದ್ರೆ ಶರೋನ್ ದೇಹದ ಒಂದೊಂದೇ ಅಂಗಗಳು ಕ್ರಮೇಣವಾಗಿ ತಮ್ಮ ಕಾರ್ಯ ನಿಲ್ಲಿಸಿದ್ದವು. ಇದರಿಂದಾಗಿ ವೈದ್ಯರಿಗೂ ಕೂಡ ಶರೋನ್ಗೆ ಏನಾಗಿದೆ ಎಂದು ತಿಳಿಯದೆ ಪೊಲೀಸರಿಗೆ ದೂರನ್ನ ಕೊಡಿ ಎಂದು ಶರೋನ್ ತಂದೆ ಜಯರಾಜ್ಗೆ ತಿಳಿಸ್ತಾರೆ. ದೇಹದಲ್ಲಿ ವಿಷ ಸೇರಿದೆ, ಅಲ್ಲದೆ ಆಸಿಡ್ ರೀತಿಯ ವಿಷ ಪದಾರ್ಥ ದೇಹದಲ್ಲಿ ಸೇರಿರೋದ್ರಿಂದ ಒಂದೊಂದೇ ಆರ್ಗನ್ ಕೆಲಸ ಮಾಡೋದನ್ನ ನಿಲ್ಲಿಸಿದೆ ಎಂದು ವೈದ್ಯರು ತಿಳಿಸ್ತಾರೆ. ಪೊಲೀಸರು ವಿಚಾರಣೆ ಶುರು ಮಾಡ್ತಾರೆ. ಗ್ರೀಷ್ಮಾಳನ್ನ ವಿಚಾರಣೆ ಮಾಡಿದಾಗ ನನಗೇನು ತಿಳಿಯದು, ಅವರ ಮಗ ಸಾವನ್ನಪ್ಪಿರುವ ಕಾರಣ ನನ್ನನ್ನು ದೂಷಿಸುತ್ತಿದ್ದಾರೆ, ಅಸಲಿಗೆ ಫೆಬ್ರವರಿಯಲ್ಲಿ ನನ್ನ ಮದುವೆ ಫಿಕ್ಸ್ ಆಗಿದೆ, ನನಗೆ ತೊಂದರೆ ಕೊಡಬೇಡಿ ಎಂದು ತುಂಬಾ ಬುದ್ಧಿವಂತಿಕೆಯಿಂದ ಹೇಳ್ತಾಳೆ. ಪೊಲೀಸರು ಕೂಡ ಮೊದಲು ಅವಧಿ ಮುಗಿದಿರುವ ಜ್ಯೂಸ್ ಕುಡಿದ ಕಾರಣ ಹೀಗಾಗಿರಬಹುದು ಎಂದುಕೊಳ್ಳುತ್ತಾರೆ. ಯಾಕಂದರೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮುಂದೆ ಅದಾಗಲೇ ಶರೋನ್ ಹೇಳಿಕೆಯನ್ನ ನೀಡಿದ್ದ, ನನ್ನ ಈ ಪರಿಸ್ಥಿತಿಗೂ ಪ್ರಿಯತಮೆ ಗ್ರೀಷ್ಮಾಳಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲವೆಂದು ಹೇಳಿಕೆ ನೀಡಿದ್ದ. ಇದರಿಂದಾಗಿ ಪೊಲೀಸರು ಈ ಪ್ರಕರಣವನ್ನ ಮುಕ್ತಾಯಗೊಳಿಸುತ್ತಾರೆ. ಇದರಿಂದಾಗಿ ಶರೋನ್ ಪೋಷಕರು ಮತ್ತು ಸಂಬಂಧಿಕರು ಡಾಕ್ಟರ್ಗಳು ದೇಹದಲ್ಲಿ ವಿಷ ಸೇರಿದೆ ಎಂದು ಹೇಳಿದರೂ ಕೂಡ ಪೊಲೀಸರು ಈ ಪ್ರಕರಣವನ್ನ ಮುಚ್ಚಿ ಹಾಕ್ತಾರೆ. ಅದರಿಂದ ಹೈಕೋರ್ಟ್ಗೆ ಹೋಗಬೇಕು ಎಂದುಕೊಳ್ಳುತ್ತಾರೆ. ನನ್ನ ಮಗನ ದೇಹದೊಳಗೆ ಯಾವ ರೀತಿ ವಿಷ ಸೇರಿದೆ ಎಂದು ಕಂಡು ಹಿಡಿಯಲೇಬೇಕು ಎಂದು ಮೀಡಿಯಾದ ಮೂಲಕ ಪೊಲೀಸರ ಮೇಲೆ ಒತ್ತಡ ತರ್ತಾರೆ. ಈ ವಿಷಯವನ್ನ ನ್ಯೂಸ್ನಲ್ಲಿ ನೋಡಿದ ಜಿಲ್ಲಾ ಎಸ್ಪಿ ಒಂದು ಪ್ರತ್ಯೇಕ ತಂಡವನ್ನ ವಿಚಾರಣೆ ಮಾಡಲು ನೇಮಿಸ್ತಾರೆ. ಎಲ್ಲವನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ ಗ್ರೀಷ್ಮಾ ಒಂದು ಕಡೆ ತನ್ನ ಮಾತುಗಳಿಂದಾಗಿ ಎಡವಟ್ಟು ಮಾಡಿಕೊಂಡಿದ್ದಳು. ಅದರಿಂದಾಗಿ ಕ್ರೈಮ್ ಪೊಲೀಸರಿಗೆ ಅವಳ ಮೇಲೆ ಅನುಮಾನ ಬರುತ್ತೆ. ನಾನು ನೀಡಿದ ಜ್ಯೂಸ್ ಅನ್ನ ಒಬ್ಬ ಆಟೋ ಡ್ರೈವರ್ ಕೂಡ ಕುಡಿದಿದ್ದ, ಅದನ್ನ ನಾನು ಕುಡಿದಿದ್ದೇನೆ ಎಂದು ಹೇಳಿರ್ತಾಳೆ. ಆ ವ್ಯಕ್ತಿ ಯಾರು ಎಂದು ಕೇಳಿದಾಗ ನನಗೆ ತಿಳಿಯದು ಎಂದು ಹೇಳ್ತಾಳೆ. ಇದರಿಂದ ಅನುಮಾನಗೊಂಡ ಪೊಲೀಸರು ಗ್ರೀಷ್ಮಾಳ ಮೊಬೈಲ್ ಅನ್ನ ವಶಪಡಿಸಿಕೊಳ್ಳುತ್ತಾರೆ. ಆಗ ಪೊಲೀಸರಿಗೆ ತಾನು ನೀಡಿದ ಜ್ಯೂಸ್ನ ಬಗ್ಗೆ ಯಾರಿಗೂ ಹೇಳಬೇಡ, ನೀನು ಮಾಡಿದ ವಿಡಿಯೋ ಡಿಲೀಟ್ ಮಾಡು ಎಂದು ವಾಟ್ಸಪ್ನ ಮೂಲಕ ಮೆಸೇಜ್ ಮಾಡಿರ್ತಾಳೆ. ಇದರ ಜೊತೆಗೆ ಮದುವೆಯ ವಿಷಯವನ್ನ ಮುಚ್ಚಿಟ್ಟಿರ್ತಾಳೆ.
ನಂತರ ಗ್ರೀಷ್ಮಾಳನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಿದಾಗ ಜ್ಯೋತಿಷಿಯ ವಿಷಯವೆಲ್ಲವೂ ಹೊರಗೆ ಬರುತ್ತೆ. ಜಾತಕದ ಪ್ರಕಾರ ನವೆಂಬರ್ ಒಳಗಡೆ ಮೊದಲ ಗಂಡನನ್ನ ಸಾಯಿಸಬೇಕು ಎಂದುಕೊಂಡೆ, ಆದ್ದರಿಂದ ಸ್ಲೋ ಪಾಯ್ಸನ್ ಅನ್ನ ನೀಡಿದೆ ಎಂದು ಗ್ರೀಷ್ಮಾ ಹೇಳಿಕೆ ನೀಡ್ತಾಳೆ. ಇದರಿಂದ ಪೊಲೀಸರಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಎಷ್ಟು ಬಾರಿ ಪ್ರಶ್ನಿಸಿದ್ರೂ ನನಗೇನು ತಿಳಿಯದು ಎಂಬ ರೀತಿ ಆಕೆ ನಟಿಸಿದ್ದಳು. ಮುಂದೆ ತಾನೇ ವಿಷವನ್ನ ನೀಡಿ ಕೊಲೆ ಮಾಡಿರೋದಾಗಿ ಒಪ್ಪಿಕೊಳ್ತಾಳೆ. ಇದರಿಂದ ಅವಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಅಟ್ಟಲಾಗುತ್ತೆ. ಈ ಕೊಲೆಯಲ್ಲಿ ಗ್ರೀಷ್ಮಾಳ ತಾಯಿ ಮತ್ತು ಸೋದರ ಮಾವನ ಪಾತ್ರವಿದೆ ಎಂದು ಶರೋನ್ ಪೋಷಕರು ನೀಡಿದ ದೂರಿನಲ್ಲಿ ಉಲ್ಲೇಖಿಸುತ್ತಾರೆ. ಅಮಾಯಕನಾದ ನನ್ನ ಮಗನನ್ನ ಅವರು ಟ್ರ್ಯಾಪ್ನಲ್ಲಿ ಬೀಳಿಸಿದ್ದಾರೆ. ಕೇವಲ ಜಾತಕಕ್ಕಾಗಿ ನನ್ನ ಮಗ ಶರೋನ್ನನ್ನ ಕೊಲೆ ಮಾಡಿದ್ದಾರೆ. ನನ್ನ ಮಗ ಅವರ ಮನೆಗೆ ಹೋದಾಗ ಬೇಕಂತಲೇ ಮನೆಯಿಂದ ಎಲ್ಲರೂ ಹೊರಹೋಗುತ್ತಿದ್ರು. ನನ್ನ ಮಗನನ್ನ ನಂಬಿಸಿ ವಿಷ ಕುಡಿಸಿದ್ದಾರೆ ಎಂದು ಶರೋನ್ ತಂದೆ ಆರೋಪಿಸಿದ್ದಾರೆ. ವಿಚಾರಣೆ ಮಾಡಿ ಅವಳ ತಾಯಿ ಮತ್ತು ಸೋದರ ಮಾವನ ಮೇಲೆ ಹತ್ಯೆ ಕೇಸನ್ನ ಹಾಕಬೇಕು ಎಂದು ಪೊಲೀಸರ ಬಳಿ ಒತ್ತಾಯ ಮಾಡ್ತಾರೆ. ಸಾಕ್ಷಿ ನಾಶದ ಆರೋಪದಡಿಯಲ್ಲಿ ಗ್ರೀಷ್ಮಾಳ ಸೋದರ ಮಾವನ ಮೇಲೂ ಕೂಡ ಪ್ರಕರಣ ದಾಖಲಾಗುತ್ತೆ. ಈಗ ಗ್ರೀಷ್ಮಾಳಿಗೆ ಗಲ್ಲು ಶಿಕ್ಷೆಯಾಗಿದೆ. ಅವಳ ಸೋದರ ಮಾವನಿಗೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆಯಾಗಿದೆ. ಗ್ರೀಷ್ಮಾಳ ವಯಸ್ಸು ತುಂಬಾ ಚಿಕ್ಕದು, ಅಂದ್ರೆ ಕೇವಲ 24 ವರ್ಷ. ಇದರಿಂದಾಗಿ ಅವಳ ಪರ ವಕೀಲರು ಗ್ರೀಷ್ಮಾಳಿಗೆ ಕ್ಷಮಾಭಿಕ್ಷೆ ನೀಡಬೇಕು ಎಂದು ಕೋರಿಕೊಳ್ಳುತ್ತಾರೆ. ಆದರೆ ನ್ಯಾಯಮೂರ್ತಿಗಳು ವಯಸ್ಸನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಶಿಕ್ಷೆ ನೀಡುತ್ತಾರೆ. ಯಾಕಂದರೆ ಶರಣ್ ಸಾವನ್ನಪ್ಪಿದ ಸಮಯದಲ್ಲಿ ಅನೇಕ ಹೋರಾಟಗಳು, ಪ್ರತಿಭಟನೆಗಳು ನಡೆಯುತ್ತವೆ. ಈಗ ನ್ಯಾಯಾಲಯ ಗ್ರೀಷ್ಮಾಳಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ. ಇಂಥದ್ದೊಂದು ತೀರ್ಪು ಹೊರಬರುತ್ತಿದ್ದರೂ ಈ ತೀರ್ಪನ್ನ ಕೇಳಿದ ಗ್ರೀಷ್ಮಾ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೆ ಕೋರ್ಟಿನ ಹಾಲಿನಲ್ಲಿ ಸುಮ್ಮನೆ ನಿಂತಿದ್ದಳಂತೆ. ಸ್ನೇಹಿತರೆ, ಇದು ಮೂಢನಂಬಿಕೆಯ ಪರಮಾವಧಿಯೋ ಅಥವಾ ಆ ಹೆಣ್ಣಿನ ಸ್ವಾರ್ಥದ ದುರಾಸೆಯೋ? ಏನೇ ಇದ್ರೂ ಬಲಿಯಾಗಿದ್ದು ಮಾತ್ರ ಒಬ್ಬ ಮುಗ್ಧ ಪ್ರೇಮಿ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.